ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಂದು ಕಡೆ ಯಮನ್ ಹಾಗೂ ಅಮೆರಿಕಾದ ನಡುವೆ ಸಂಘರ್ಷ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಯಮನ್ ಮೇಲೆ ಬ್ರಿಟನ್ ಮತ್ತು ಅಮೆರಿಕಾಗಳು ಬಾಂಬ್ ದಾಳಿ ನಡೆಸಿದ ನಂತರ ಕೂಡ ಅಲ್ಲಿನ ಹೌತಿ ಬಂಡುಕೋರು ಪಡೆಗಳು ಅಮೆರಿಕಾದ ವ್ಯಾಪಾರಿ ಹಡಗಿನ ಮೇಲೆ ಮಿಸೈಲ್ ದಾಳಿಯನ್ನು ಮಾಡಿವೆ. ಎಡನ್ ಸಮೀಪದಲ್ಲಿ ಈ ದಾಳಿ ನಡೆದಿದ್ದು ಹಡಗು ಭಾಗಶಃ ಹಾನಿಗೀಡಾಗಿದೆ. ಇದಕ್ಕೆ ಪ್ರತೀಕಾರವಾಗಿ ಅಮೆರಿಕ ಅಲ್ಲಿ ಮತ್ತಷ್ಟು ದಾಳಿಗಳನ್ನು ನಡೆಸುವ ಸಾಧ್ಯತೆಗಳಿದ್ದು, ಇದರ ಪರಿಣಾಮ ಮುಂದಿನ ದಿನಗಳಲ್ಲಿ ಭಾರತ ಸೇರಿದ ಹಾಗೆ ಪೂರ್ವ ದೇಶಗಳ ಸಮುದ್ರ ವ್ಯಾಪಾರದ ಮೇಲೆ ಉಂಟಾಗುತ್ತೆ. ಜಗತ್ತಿನ ಒಟ್ಟು ಸಮುದ್ರ ವ್ಯಾಪಾರ ಏನಿದೆ ಅದರ ಪೈಕಿ 13% ಈ ಕೆಂಪು ಸಮುದ್ರದ ಮೂಲಕವೇ ಆಗೋದ್ರಿಂದ ಇಲ್ಲಿನ ಸಂಘರ್ಷ ಪೂರ್ವ ಮತ್ತು ಪಶ್ಚಿಮ ದೇಶಗಳ ವ್ಯಾಪಾರವನ್ನ ಹಾಳು ಮಾಡುತ್ತೆ. ಜೊತೆಗೆ ಭಾರತದ ತೈಲ ಸರಬರಾಜಿನ ಮೇಲೆ ಕೂಡ ಇದರ ದುಷ್ಪರಿಣಾಮ ಉಂಟಾಗುತ್ತೆ. ಇನ್ನು ಇಲ್ಲಿ ಯಮನ್ನ ಹೌತಿಗಳು ನಡೆಸ್ತಾ ಇರೋ ದಾಳಿಯ ಹಿಂದೆ ಇರಾನ್ ನಿಂತಿದೆ ಅಂತ ಅಮೆರಿಕ ಹಾಗೂ ಬ್ರಿಟನ್ ಆರೋಪ ಮಾಡಿವೆ. ಇದೇ ಸಂದರ್ಭದಲ್ಲಿ ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ 2 ದಿನಗಳ ಇರಾನ್ ಪ್ರವಾಸವನ್ನು ಮುಗಿಸಿದ್ದಾರೆ. ಅಲ್ಲಿ ಭಾರತ ಹಾಗೂ ಇರಾನ್ ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿಗೊಳಿಸುವುದು, ಚಾಬಹಾರ್ ಬಂದರಿನ ಅಭಿವೃದ್ಧಿಗೆ ವೇಗ ಕೊಡುವುದು, ಇರಾನ್ನಲ್ಲಿ ಭಾರತ ಮತ್ತಷ್ಟು ಹೂಡಿಕೆಗಳನ್ನು ಮಾಡುವುದು ಸೇರಿದ ಹಾಗೆ ಸಾಕಷ್ಟು ವಿಷಯಗಳನ್ನು ಚರ್ಚಿಸಲಾಗಿದೆ. ಹಾಗಾದರೆ ಅಮೆರಿಕ ಇರಾನ್ ಮೇಲೆ ಮುನಿದು ಕೂತಿರೋ ಸಂದರ್ಭದಲ್ಲಿ ಭಾರತದ ವಿದೇಶಾಂಗ ಸಚಿವರ ಇರಾನ್ ಪ್ರವಾಸದ ಉದ್ದೇಶ ಏನು? ಇದರ ಪರಿಣಾಮಗಳು ಭಾರತಕ್ಕೆ ಹೇಗೆ ಅನುಕೂಲ ಆಗುತ್ತವೆ? ಬನ್ನಿ ನೋಡೋಣ. ಗೆಳೆಯರೆ, ಯುದ್ಧ ಅನ್ನೋದು ಹೇಗೆ ಅಂದರೆ ಅದು ಯಾವುದೇ 2 ದೇಶಗಳ ನಡುವೆ ನಡೆದರೂ ಕೂಡ ಅದರಲ್ಲಿ ಭಾಗವಹಿಸದ ದೇಶಗಳು ಒಂದಷ್ಟು ಸಂಕಷ್ಟವನ್ನು ಅನುಭವಿಸಬೇಕಾಗಿ ಬರುತ್ತೆ. ಹಾಗೆ ಒಂದಷ್ಟು ದೇಶಗಳಿಗೆ ಅದು ಲಾಭದಾಯಕ ಕೂಡ ಆಗುತ್ತೆ. ಈಗ ರಷ್ಯಾ ಯುಕ್ರೇನ್ ಯುದ್ಧನೇ ತಗೊಳ್ಳಿ. ಅಲ್ಲಿ ರಷ್ಯಾ ಯುಕ್ರೇನ್ ಮೇಲೆ ದಾಳಿ ಮಾಡ್ತು, ಆದರೆ ಅದು ಯುರೋಪಿಯನ್ ದೇಶಗಳಿಗೆ ಶಾಪ ಆಯಿತು. ಜರ್ಮನಿ ಆರ್ಥಿಕ ಸಂಕಷ್ಟದತ್ತ ಸರಿದು ಹೋಗ್ತಾ ಇದೆ. ಬ್ರಿಟನ್ನಲ್ಲಿ ಪ್ರಧಾನಿಗಳೇ ಅಧಿಕಾರವನ್ನು ಕಳ್ಕೋಬೇಕಾಗಿ ಬಂತು. ಶ್ರೀಲಂಕಾ ದಿವಾಳಿ ಆಯಿತು. ಪಾಕಿಸ್ತಾನದ ಪ್ರಧಾನಿಯ ಕುರ್ಚಿಯನ್ನು ಆ ಯುದ್ಧ ಕಿತ್ತುಕೊಳ್ತು. ಆಫ್ರಿಕಾದ ದೇಶಗಳು ಆಹಾರದ ಸಂಕಷ್ಟಕ್ಕೆ ಸಿಲುಕಿದ್ವು. ಈಜಿಪ್ಟ್ ಬೆಲೆ ಏರಿಕೆಗೆ ತುತ್ತಾಗಬೇಕಾಗಿ ಬಂತು. ಹಾಗೆ ಜಗತ್ತಿನ ಅತಿದೊಡ್ಡ ಪೆಟ್ರೋಲಿಯಂ ಆಮದುದಾರ ದೇಶ ಭಾರತ ಈ ಯುದ್ಧದ ಕಾರಣದಿಂದ ಯುರೋಪಿಯನ್ನ ಅತಿದೊಡ್ಡ ಪೆಟ್ರೋಲಿಯಂ ಎಕ್ಸ್ಪೋರ್ಟರ್ ಆಯಿತು. ಸೌದಿ ಅರೇಬಿಯಾಗಿಂತ ಹೆಚ್ಚಿನ ಪೆಟ್ರೋಲಿಯಂ ಅನ್ನು ಭಾರತ ಯುರೋಪ್ಗೆ ರಫ್ತು ಮಾಡಿತು ಮತ್ತು ಸಂಸ್ಕರಿಸಿದ ಪೆಟ್ರೋಲಿಯಂ ಉತ್ಪನ್ನಗಳ ಮಾರಾಟದಿಂದ ಭಾರತ ಸಾಕಷ್ಟು ಲಾಭವನ್ನು ಮಾಡಿಕೊಳ್ತು. ಸೊ ಯುದ್ಧಗಳು ಕೆಲವರಿಗೆ ನಷ್ಟ ಉಂಟು ಮಾಡುತ್ತವೆ, ಕೆಲವರಿಗೆ ಲಾಭವನ್ನು ಕೊಡುತ್ತವೆ. ಈಗ ಯಮನ್ ಮೇಲೆ ಅಮೆರಿಕ ದಾಳಿ ಮಾಡ್ತಾ ಇದೆ. ಯಮನ್ ಬಂಡುಕೋರರು ಕೆಂಪು ಸಮುದ್ರದಲ್ಲಿ ಸಂಚರಿಸುವ ವ್ಯಾಪಾರಿ ಹಡಗುಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದ್ದಾರೆ. ಇದರ ಪರಿಣಾಮ ಈ ಬಾರಿ ಭಾರತ ಕೂಡ ಒಂದಷ್ಟು ನಷ್ಟವನ್ನು ಅನುಭವಿಸಬೇಕಾಗಿ ಬರಬಹುದು ಮತ್ತು ಈ ಸಮುದ್ರ ಮಾರ್ಗದ ಮೂಲಕ ನಡೆಯುವ ಆಮದು ರಫ್ತು ವ್ಯಾಪಾರ ಇಲ್ಲಿ ಕುಂಠಿತವಾಗುವ ಸಾಧ್ಯತೆ ಇರುತ್ತೆ. ಜೊತೆಗೆ ಭಾರತದಲ್ಲಿ ಇಂಧನ ಕೊರತೆಗೆ ಅಥವಾ ಭಾರತದ ಇಂಧನ ರಫ್ತಿಗೆ ಕೂಡ ಇದು ತೊಂದರೆಯನ್ನು ಉಂಟು ಮಾಡುವ ಸಾಧ್ಯತೆಗಳಿವೆ. ಇದೇ ಸಂದರ್ಭದಲ್ಲಿ ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಅವರ ಇರಾನ್ ಪ್ರವಾಸ ಅತ್ಯಂತ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಈ ಇರಾನ್ ಇದೆಯಲ್ಲ, ಇದು ಮಧ್ಯಪ್ರಾಚ್ಯದ ಸಾಕಷ್ಟು ಸಮಸ್ಯೆಗಳಿಗೆ ಕಾರಣವಾಗ್ತಾ ಇರುವ ದೇಶ ಅನ್ನೋದು ಸುಳ್ಳಲ್ಲ. ಆದರೂ ಇರಾನ್ ಹಾಗೂ ಭಾರತದ ಸಂಬಂಧಗಳು ಒಂದು ಕಾಲಕ್ಕೆ ತುಂಬಾ ಚೆನ್ನಾಗಿದ್ವು. ನಮ್ಮ ಕುದುರೆ ಮುಖದ ಗಣಿಗಾರಿಕೆ ಮೇಲೆ ಇರಾನ್ ಹೂಡಿಕೆ ಮಾಡೋದಕ್ಕೆ ಮುಂದಾಗಿತ್ತು. ಆನಂತರ ಅಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆಯಿತು. ರಾಜ ಆಡಳಿತದ ಜಾಗಕ್ಕೆ ಖೊಮೇನಿಗಳ ಮತೀಯ ಆಡಳಿತ ಬಂತು. ಆನಂತರ ಕೂಡ ಇರಾನ್ ಮತ್ತು ಭಾರತದ ಸಂಬಂಧಗಳೇನು ಕೆಡಲಿಲ್ಲ. ಇರಾನ್ ಭಾರತದ ಅತಿದೊಡ್ಡ ತೈಲ ರಫ್ತುದಾರ ದೇಶ ಆಯಿತು. ಇರಾನಿಗೆ ಭಾರತ ಆಹಾರ ಸಾಮಗ್ರಿಗಳನ್ನು ರಫ್ತು ಮಾಡ್ತಾ ಇತ್ತು. ಚಾಬಹಾರ್ ಬಂದರು ಅಭಿವೃದ್ಧಿ ಯೋಜನೆಯನ್ನ ಭಾರತ ಅಲ್ಲಿ ಕೈಗೆತ್ತಿಕೊಳ್ತು. ಆ ಮೂಲಕ ಪಾಕಿಸ್ತಾನದ ಗ್ವದಾರ್ ಬಂದರಿನ ಪಕ್ಕದಲ್ಲೇ ಭಾರತ ತನ್ನ ಒಂದು ಬಂದರನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಮುಂದಾಯಿತು. ಹಾಗೆ ಪಾಕಿಸ್ತಾನದ ಮಾರ್ಗವನ್ನು ಬೈಪಾಸ್ ಮಾಡಿ ಇರಾನ್ ಮೂಲಕ ಆಫ್ಘನಿಸ್ತಾನವನ್ನು ಹಾಗೂ ಸೆಂಟ್ರಲ್ ಏಷ್ಯಾನ ತಲುಪೋದಕ್ಕೆ ಭಾರತಕ್ಕೆ ಚಾಬಹಾರ್ ಬಂದರು ಅವಕಾಶವನ್ನು ಕೂಡ ಮಾಡಿಕೊಡ್ತಾ ಇತ್ತು. ಇರಾನ್ ಮೂಲಕ ಆಫ್ಘನಿಸ್ತಾನಕ್ಕೆ ರೈಲು ಹಾಗೂ ರಸ್ತೆ ಸಂಪರ್ಕವನ್ನು ಕಲ್ಪಿಸಿಕೊಡುವ ಯೋಜನೆಗೂ ಭಾರತ ಸಹಿ ಹಾಕ್ತು. ಆದರೆ ಅಷ್ಟರಲ್ಲಿ ಇರಾನ್ ಮೇಲೆ ಅಮೆರಿಕಾದ ಕಾರ್ಮೋಡ ಕೌಚಿಕೊಳ್ತು. ಇರಾನ್ ಅಣ್ವಸ್ತ್ರಗಳನ್ನು ತಯಾರು ಮಾಡ್ತಾ ಇದೆ ಅನ್ನುವ ಕಾರಣ ಕೊಟ್ಟು ಅಮೆರಿಕ ಇರಾನ್ ಮೇಲೆ ನಿರ್ಬಂಧಗಳನ್ನು ವಿಧಿಸಿತು. ಅವರಿಂದ ನೀವು ತೈಲವನ್ನು ಖರೀದಿ ಮಾಡಬೇಡಿ ಅಂತ ಭಾರತಕ್ಕೂ ಹೇಳ್ತು. ಆಗ ತಾನೇ ಭಾರತ ಮತ್ತು ಅಮೆರಿಕಾದ ಸಂಬಂಧಗಳು ಸುಧಾರಣೆ ಆಗ್ತಾ ಇದ್ವು. ಹೀಗಾಗಿ ಅಲ್ಲಿ ಭಾರತ ಕೂಡ ಅಮೆರಿಕಾದ ಮಾತು ಕೇಳಿ ಇರಾನ್ ತೈಲ ಖರೀದಿಯನ್ನು ನಿಲ್ಲಿಸ್ತು. ಅದರ ಪರಿಣಾಮ ಎಷ್ಟು ಕೆಟ್ಟದಾಗಿತ್ತು ಅಂದರೆ ಅಲ್ಲಿ ಭಾರತ ಬಿಟ್ಟ ಜಾಗವನ್ನು ಚೈನಾ ಒಂದು ತುಂಬೋದಕ್ಕೆ ಶುರು ಮಾಡಿಬಿಡ್ತು. $106 ಬಿಲಿಯನ್ ಮೌಲ್ಯದ ತೈಲವನ್ನು ಇರಾನ್ ಜೊತೆ ಖರೀದಿ ಮಾಡುವ ಒಪ್ಪಂದವನ್ನು ಚೈನಾ ಮಾಡಿಕೊಳ್ತು. ಅಷ್ಟೇ ಅಲ್ಲ, ಇರಾನ್ ತೈಲವನ್ನು ತುಂಬ ಕಡಿಮೆ ಬೆಲೆಗೆ ಚೈನಾ ಖರೀದಿ ಮಾಡೋದಕ್ಕೆ ಶುರು ಮಾಡ್ತು. ಜೊತೆಗೆ ಅಮೆರಿಕಾದ ನಿರ್ಬಂಧಗಳ ಕಾರಣದಿಂದ ಅಲ್ಲಿ ಭಾರತ ಮಾಡೋದಕ್ಕೆ ಹೊರಟಿದ್ದ ಕಾಮಗಾರಿಗಳು ನೆನೆಗುದಿಗೆ ಬಿದ್ದು ಅದನ್ನು ಕೂಡ ಚೈನಾ ತಾನು ಲಪಟಾಯಿಸೋದಕ್ಕೆ ಮುಂದಾಯಿತು. ಇರಾನ್ಗೆ ಸಾಲವನ್ನು ಕೊಡ್ತು. ಅದನ್ನು ಕೂಡ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ಗೆ ತಗೊಳ್ಳೋದಕ್ಕೆ ಮುಂದಾಯಿತು. ಇಲ್ಲಿ ಅಮೆರಿಕಾದ ಮಾತು ಕೇಳಿ ತಪ್ಪು ಮಾಡಿದ್ವಿ ಅನ್ನೋದು ಭಾರತಕ್ಕೆ ಗೊತ್ತಾಗೋ ಹೊತ್ತಿಗೆ ಇರಾನ್ನಲ್ಲಿ ಚೈನಾ ಒಂದು ಕೂತಾಗಿತ್ತು. ಗೆಳೆಯರೆ, ಈ ಅನುಭವದ ಮೇಲೇನೆ ಮೊನ್ನೆ ರಷ್ಯಾ ಯುಕ್ರೇನ್ ಯುದ್ಧ ಶುರುವಾದಾಗ
ಅಮೆರಿಕ ರಷ್ಯಾದ ಮೇಲೆ ನಿರ್ಬಂಧಗಳನ್ನು ಹೇರಿದರೂ ಕೂಡ ಭಾರತ ರಷ್ಯಾ ಜೊತೆಗಿನ ವ್ಯಾಪಾರವನ್ನು ನಿಲ್ಲಿಸೋದಕ್ಕೆ ಹೋಗಲಿಲ್ಲ. ಅಮೆರಿಕಾದ ಮಾತನ್ನು ಭಾರತ ಕೇಳಲಿಲ್ಲ. ಬದಲಿಗೆ ರಷ್ಯಾದ ತೈಲ ಭಾರತಕ್ಕೆ ಯಾಕೆ ಬೇಕು ಅನ್ನೋದನ್ನು ಅಮೆರಿಕಾಗೆ ಭಾರತ ಅರ್ಥ ಮಾಡಿಸ್ತು. ನಿಮ್ಮ ಸಮಸ್ಯೆಯನ್ನು ತಗೊಂಡು ಬಂದು ಜಗತ್ತಿನ ಸಮಸ್ಯೆ ಮಾಡಬೇಡಿ, ಜಗತ್ತಿನ ಸಮಸ್ಯೆಯನ್ನು ಕೂಡ ನಿಮ್ಮ ಸಮಸ್ಯೆ ಥರ ನೋಡೋದನ್ನು ಕಲ್ತ್ಕೊಳ್ಳಿ ಅಂತ ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ನೇರವಾಗಿ ಅಮೆರಿಕ ಮತ್ತು ಪಶ್ಚಿಮದ ದೇಶಗಳಿಗೆ ಹೇಳಿದರು. ಇನ್ನು ಈಗಂತೂ ಭಾರತ ಅಮೆರಿಕನ ಅರ್ಥ ಮಾಡ್ಕೊಂಡಿರೋದು ಮಾತ್ರ ಅಲ್ಲ, ತಾನು ಒಂದಷ್ಟು ಪಾಠಗಳನ್ನು ಕೂಡ ಕಲ್ತಿದೆ. ಹೀಗಾಗಿನೇ ಈ ಬಾರಿ ಅಮೆರಿಕ ಇರಾನ್ ವಿರುದ್ಧ ಸಿಡಿಮಿಡಿಗುಟ್ತಾ ಇರೋ ಸಂದರ್ಭದಲ್ಲೇ ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಇರಾನ್ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಅಲ್ಲಿನ ಅಧ್ಯಕ್ಷ ಇಬ್ರಾಹಿಂ ರೈಸಿ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಇರಾನ್ನ ವಿದೇಶಾಂಗ ಸಚಿವರ ಜೊತೆ ಒಂದಷ್ಟು ಮಾತುಕತೆಗಳಾಗಿವೆ. ಹಾಗೆ ಅಲ್ಲಿನ ರಸ್ತೆ ಹಾಗೂ ಸಾರಿಗೆ ಸಚಿವರ ಜೊತೆ ಕೂಡ ಎಸ್ ಜಯಶಂಕರ್ ಅವರ ಮಾತುಕತೆಗಳು ನಡೆದಿವೆ. ಮುಖ್ಯವಾಗಿ ಚಾಬಹಾರ್ ಬಂದರು ಯೋಜನೆಯನ್ನು ಪುನರಾರಂಭ ಮಾಡೋ ಬಗ್ಗೆ ಮತ್ತು ನಾರ್ತ್ ಸೌತ್ ಕಾರಿಡಾರ್ ಯೋಜನೆಯ ಬಗ್ಗೆ, ಹಾಗೆಯೇ ಗಾಜಾ ಹಾಗೂ ಯುಕ್ರೇನ್ ವಿಷಯಗಳ ಬಗ್ಗೆ ಕೂಡ ಎರಡೂ ದೇಶಗಳ ವಿದೇಶಾಂಗ ಸಚಿವರ ನಡುವೆ ಮಾತುಕತೆಗಳು ನಡೆದಿವೆ. ಗಾಜಾ ವಿಷಯದಲ್ಲಿ ಭಾರತ ತನ್ನ ನಿಲುವನ್ನು ಸ್ಪಷ್ಟಪಡಿಸಿದೆ. ಇಲ್ಲಿ ಇಸ್ರೇಲ್ ಹಾಗೂ ಪ್ಯಾಲೆಸ್ತೀನ್ ಎರಡೂ ದೇಶಗಳು ಇರಬೇಕು ಅನ್ನೋ ತನ್ನ ಹಳೆಯ ನಿಲುವನ್ನು ಭಾರತ ಅಲ್ಲಿ ಕೂಡ ಪುನರುಚ್ಚರಿಸಿದೆ. ಹಾಗೆ ಇರಾನ್ ಮೇಲೆ ಇತ್ತೀಚೆಗೆ ನಡೆದ ಭಯೋತ್ಪಾದಕ ದಾಳಿಯ ಬಗ್ಗೆ ಕೂಡ ಭಾರತ ತೀವ್ರ ಕಳವಳ ಮತ್ತು ಸಂತಾಪವನ್ನು ವ್ಯಕ್ತಪಡಿಸಿದೆ. ಆ ದಾಳಿಯನ್ನು ತೀವ್ರವಾಗಿ ಖಂಡಿಸಿದೆ. ಭಾರತ ಯಾವತ್ತೂ ಕೂಡ ಭಯೋತ್ಪಾದಕ ದಾಳಿಗಳನ್ನು ಸಮರ್ಥಿಸುವ ಕೆಲಸವನ್ನು ಮಾಡೋದಿಲ್ಲ. ಭಯೋತ್ಪಾದನೆಯ ವಿರುದ್ಧ ಜಾಗತಿಕ ಹೋರಾಟಕ್ಕೆ ಭಾರತದ ನೆರವು ಯಾವತ್ತೂ ಇದೆ ಅನ್ನೋದನ್ನು ಮತ್ತೆ ಭಾರತ ಅಲ್ಲಿ ತೋರಿಸಿಕೊಟ್ಟಿದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಚಾಬಹಾರ್ ಬಂದರು ಯೋಜನೆಗೆ ಹಾಗೂ ನಾರ್ತ್ ಸೌತ್ ಟ್ರೇಡ್ ಕಾರಿಡಾರ್ ಯೋಜನೆಗಳ ಬಗ್ಗೆ ಭಾರತ ಇರಾನ್ ಜೊತೆ ಮಾತುಕತೆಗಳನ್ನು ನಡೆಸಿರೋದು ಇಲ್ಲಿ ಅತ್ಯುತ್ತಮ ಬೆಳವಣಿಗೆ. ಗೆಳೆಯರೆ, ಚಾಬಹಾರ್ ಅಂದರೆ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಈ ಬಂದರು ಯೋಜನೆ ಭಾರತಕ್ಕೆ ನಾನಾ ರೀತಿಗಳಿಂದ ಅತ್ಯಂತ ಮಹತ್ವದ್ದು ಅನಿಸ್ಕೊಳ್ಳುತ್ತೆ. ಇಲ್ಲಿ ಇರಾನಿನ ಚಾಬಹಾರ್ನಿಂದ ಪಾಕಿಸ್ತಾನದ ಚೈನಾ ಮಾಲೀಕತ್ವದಲ್ಲಿನ ಗ್ವದಾರ್ ಪೋರ್ಟ್ ಕೇವಲ 210 ಕಿಲೋಮೀಟರ್ ದೂರದಲ್ಲಿದೆ. ಗಲ್ಫ್ ಆಫ್ ಒಮನ್ನಲ್ಲಿನ ಚಾಬಹಾರ್ ಬಂದರಿನ ಮೂಲಕ ಭಾರತ ಹಾಗೂ ಆಫ್ಘನಿಸ್ತಾನಗಳ ನಡುವೆ ಸಂಪರ್ಕ ಸಾಧ್ಯ ಆಗುತ್ತೆ. ಹಾಗೆ ಚಾಬಹಾರ್ ಅನ್ನೋದು ಇರಾನ್ನ ಬಲೂಚಿಸ್ತಾನದಲ್ಲಿ ಬರುತ್ತೆ. ಅದರ ಪಕ್ಕದಲ್ಲೇ ಪಾಕಿಸ್ತಾನದ ಸಂಘರ್ಷ ಪೀಡಿತ ಬಲೂಚಿಸ್ತಾನ ಇದೆ. ಸೊ ಈ ಬಂದರು ಭಾರತಕ್ಕೆ ಎಷ್ಟು ಮಹತ್ವದ್ದು ಅನ್ನೋದು ನಿಮಗೀಗ ಅರ್ಥ ಆಗಿರಬೇಕು. ಇನ್ನು ಈ ಚಾಬಹಾರ್ ಕಾರ್ಯಾರಂಭಗೊಂಡ್ರೆ ಆಫ್ಘನಿಸ್ತಾನಕ್ಕೆ ಪಾಕಿಸ್ತಾನದ ಮಾರುಕಟ್ಟೆಯ ಮೇಲಿನ ಡಿಪೆಂಡೆನ್ಸಿ ಏನಿದೆ ಅದನ್ನು ಈ ಬಂದರು ಸಂಪೂರ್ಣವಾಗಿ ತಪ್ಪಿಸಿಬಿಡುತ್ತೆ ಮತ್ತು ಆಫ್ಘನ್ ಹಾಗೂ ಭಾರತದ ವ್ಯಾಪಾರ ಸಂಬಂಧಗಳು ಗಟ್ಟಿಯಾಗೋದಕ್ಕೆ ಕೂಡ ಇದು ಕಾರಣ ಆಗುತ್ತೆ. ಜೊತೆಗೆ ಗ್ವದಾರ್ಗೆ ಹತ್ತಿರ ಇರೋದ್ರಿಂದ ಚೈನಾ ಹಾಗೂ ಪಾಕಿಸ್ತಾನಗಳ ಮೇಲೆ ಏಕಕಾಲಕ್ಕೆ ಕಣ್ಣಿಡೋದಕ್ಕೆ ಭಾರತಕ್ಕೆ ಈ ಬಂದರು ಸಹಾಯ ಮಾಡುತ್ತೆ. ಇದರ ಜೊತೆಗೆ ರಷ್ಯಾ ನೇತೃತ್ವದ ನಾರ್ತ್ ಸೌತ್ ಕಾರಿಡಾರ್ ಏನಿದೆ ಅದು ಕೂಡ ಈ ಗ್ವದಾರ್ ಬಂದರಿಗೆ ಸಂಪರ್ಕವನ್ನು ಕಲ್ಪಿಸುವ ಮೂಲಕ ರಷ್ಯಾ ಹಾಗೂ ಭಾರತದ ನಡುವಿನ ದೂರವನ್ನು ಕಡಿಮೆ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಗೆಳೆಯರೆ, ಈಗ ರಷ್ಯಾದ ಸಾಮಗ್ರಿಗಳು ಭಾರತಕ್ಕೆ ಬರಬೇಕು ಅಂದರೆ ನಾರ್ವೇಜಿಯನ್ ಸಿ ಮೂಲಕ ನಾರ್ತ್ ಅಟ್ಲಾಂಟಿಕ್ ಓಷನ್ಗೆ ಬಂದು ಅಲ್ಲಿಂದ ಮೆಡಿಟರೇನಿಯನ್ ಸಮುದ್ರವನ್ನು ತಲುಪಿ ಆನಂತರ ರೆಡ್ ಸೀಗೆ ಬಂದು ಅಲ್ಲಿಂದ ಅರಬ್ಬಿ ಸಮುದ್ರವನ್ನು ಪ್ರವೇಶ ಮಾಡಬೇಕು. ಹಾಗಲ್ಲದೆ ಸುಮಾರು 7200 ಕಿಲೋಮೀಟರ್ಗಳಷ್ಟು ಉದ್ದದ ಈ ನಾರ್ತ್ ಸೌತ್ ಕಾರಿಡಾರ್ ನಿರ್ಮಾಣ ಪೂರ್ಣಗೊಂಡು ಬಿಟ್ರೆ ರಷ್ಯಾದಿಂದ ಅಜರ್ಬೈಜಾನ್ ಅಥವಾ ಆರ್ಮೇನಿಯಾದ ಮೂಲಕ ಇರಾನ್ನ ಚಾಬಹಾರ್ ಅಥವಾ ಬಂದರ್ ಅಬ್ಬಾಸ್ಗೆ ಬಂದು ಅಲ್ಲಿಂದ ಅರಬ್ಬಿ ಸಮುದ್ರದ ಮೂಲಕ ಭಾರತವನ್ನು ತಲುಪೋದಕ್ಕೆ ಸಾಧ್ಯ ಆಗುತ್ತೆ, ಸುಲಭ ಕೂಡ ಆಗುತ್ತೆ. ಹಾಗೆ ಈ ಮಾರ್ಗ ಭಾರತದ ಸರಕುಗಳನ್ನು ಮಧ್ಯ ಏಷ್ಯಾಗೆ ತಲುಪಿಸೋದಕ್ಕೆ ತುಂಬ ಹತ್ತಿರದ ಮಾರ್ಗ ಅಂತ ಕೂಡ ಅನ್ನಿಸ್ಕೊಳ್ಳುತ್ತೆ. ಇನ್ನು ಇಲ್ಲಿ ಒಂದು ಕಡೆ ರಷ್ಯಾದ ನಾರ್ತ್ ಸೌತ್ ಕಾರಿಡಾರ್ ಆಗ್ತಾ ಇದ್ರೆ ಮತ್ತೊಂದು ಕಡೆ ಆಫ್ಘನಿಸ್ತಾನವನ್ನು ಸಂಪರ್ಕಿಸೋದಕ್ಕೆ ಇರಾನ್ ಮೂಲಕ ಹೆದ್ದಾರಿ ನಿರ್ಮಾಣವೊಂದು ಆಗಬೇಕಿದೆ. ಈ ಎರಡೂ ಯೋಜನೆಗಳಿಗೆ ಇರಾನ್ಗೆ ಹಣಕಾಸಿನ ಅಗತ್ಯ ಇದೆ. ಇರಾನ್ ಅಮೆರಿಕಾದ ಸಿಟ್ಟಿಗೆ ಕಾರಣವಾಗಿರೋದ್ರಿಂದ ಅವರಿಗೆ ಅಮೆರಿಕ ಬೆಂಬಲಿತ ಬ್ಯಾಂಕ್ಗಳಿಂದ ಸಾಲ ಸಿಗೋದು ಕಷ್ಟ. ಹೀಗಾಗಿ ಅಲ್ಲಿ ಭಾರತ ಹೂಡಿಕೆಗಳನ್ನು ಮಾಡಬೇಕು. ಅಂಥ ಹೂಡಿಕೆಗಳನ್ನು ಮಾಡೋದಕ್ಕೆ ಭಾರತ ಈಗ ಆಸಕ್ತಿಯನ್ನು ತೋರಿಸ್ತಾ ಇದೆ. ಜೊತೆಗೆ ಚಾಬಹಾರ್ ಬಂದರಿನ ನಿರ್ಮಾಣದ ಕಾರ್ಯದ ಮೇಲೆ ಮತ್ತಷ್ಟು ಹೂಡಿಕೆಗೆ ಕೂಡ ಭಾರತ ಇಲ್ಲಿ ತನ್ನ ಆಸಕ್ತಿಯನ್ನು ವ್ಯಕ್ತಪಡಿಸಿದ್ದು ಆ ಕುರಿತಾದ ಮಾತುಕತೆಗಳು ಅಂತಿಮ ಹಂತವನ್ನು ಮುಟ್ಟಿವೆ. ಎರಡೂ ದೇಶಗಳು ಈ ಬಗ್ಗೆ ಮುಂದಿನ ಮಾತುಕತೆಗಳಿಗಾಗಿ ಒಂದು ಉನ್ನತ ಮಟ್ಟದ ಸಮಿತಿಯನ್ನ ರಚಿಸ್ತಾ ಇವೆ. ಆ ಮೂಲಕ ಚಾಬಹಾರ್ ಬಂದರಲ್ಲಿ ಭಾರತ ಇನ್ನು ಮುಂದೆ ಹೂಡಿಕೆಗಳನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ಇದರ ಜೊತೆಗೆ ಭಾರತದ ಇಂಧನದ ಬೇಡಿಕೆಯನ್ನು ಪೂರೈಸಿಕೊಳ್ಳುವ ನಿಟ್ಟಲ್ಲಿ ಇರಾನ್ ಜೊತೆ ಮತ್ತೆ ತೈಲ ವ್ಯಾಪಾರ ಕೂಡ ಆರಂಭವಾಗುವ ಸಾಧ್ಯತೆಗಳಲ್ಲಿ ಕಂಡು ಬರ್ತಾ ಇವೆ. ಯಾಕೆಂದ್ರೆ ಇರಾನ್ ಈ ಹಿಂದಿನಿಂದಲೂ ಕೂಡ ಭಾರತಕ್ಕೆ ಡಿಸ್ಕೌಂಟ್ ದರದಲ್ಲಿ ತೈಲ ಕೊಡೋ ಆಫರ್ ಅನ್ನು ಕೊಡುತ್ತಲೇ ಬರ್ತಾ ಇದೆ. ಇನ್ನು ಚೈನಾ ಅಲ್ಲಿ ತುಂಬಾ ಕಡಿಮೆ ಬೆಲೆಗೆ ಇರಾನ್ನ ತೈಲವನ್ನು ಖರೀದಿ ಮಾಡ್ತಾ ಇದೆ. ಹೀಗಾಗಿ ಭಾರತದ ಜೊತೆಗೆ ವ್ಯಾಪಾರ ಆರಂಭ ಮಾಡೋದು ಇರಾನ್ಗೆ ಮತ್ತು ಭಾರತಕ್ಕೆ ಇಬ್ಬರಿಗೂ ಕೂಡ ಇಲ್ಲಿ ಲಾಭದಾಯಕ ಅನ್ನಿಸ್ಕೊಳ್ಳುತ್ತೆ. ಇದಿಷ್ಟೇನಾ?
ಇಲ್ಲಿ ಇದೆಲ್ಲದರ ಜೊತೆಗೆ ಅತ್ಯಂತ ಮಹತ್ವದ ಇನ್ನೊಂದು ಭೂಮಿಕೆಯನ್ನು ಕೂಡ ಭಾರತ ನಿಭಾಯಿಸುವ ಸಾಧ್ಯತೆಗಳಿರ್ತವೆ. ಈಗಾಗಲೇ ಕೆಂಪು ಸಮುದ್ರದಲ್ಲಿ ಹೌತಿಗಳಿಂದ ಉಂಟಾಗ್ತಾ ಇರುವ ದಾಳಿಗಳ ಬಗ್ಗೆ ಮತ್ತು ಕೆಂಪು ಸಮುದ್ರದ ವ್ಯಾಪಾರಿ ಮಾರ್ಗಕ್ಕೆ ಉಂಟಾಗ್ತಾ ಇರೋ ತೊಂದರೆಗಳ ಬಗ್ಗೆ ಕೂಡ ಭಾರತ ಇರಾನ್ ಜೊತೆ ಮಾತುಕತೆಗಳನ್ನು ನಡೆಸಿದೆ. ಇಲ್ಲಿ ಹೌತಿ ಅನ್ನೋದು ಇರಾನ್ ಬೆಂಬಲಿತ ಗುಂಪು. ಹೀಗಾಗಿ ಇರಾನ್ ಮನಸ್ಸು ಮಾಡಿದರೆ ಹೌತಿಗಳನ್ನು ಈ ದಾಳಿಯಿಂದ ವಿಮುಖರಾಗುವ ಹಾಗೆ ಮಾಡೋದು ತುಂಬಾ ಕಷ್ಟದ ಕೆಲಸ ಏನಲ್ಲ. ಈ ನಿಟ್ಟಲ್ಲಿ ಭಾರತ ಕೆಂಪು ಸಮುದ್ರದ ವ್ಯಾಪಾರಿ ಮಾರ್ಗದಲ್ಲಿ ಹೆಚ್ಚು ತೊಂದರೆಗಳು ಉಂಟಾಗದ ಹಾಗೆ ನೋಡಿಕೊಳ್ಳುವ ನಿಟ್ಟಲ್ಲಿ ಇರಾನ್ ಜೊತೆ ಒಂದಷ್ಟು ಮಾತುಕತೆಗಳನ್ನು ನಡೆಸಿದೆ. ಇಲ್ಲಿ ಯೆಮನ್ ಮೇಲೆ ಅಮೆರಿಕ ಮಿತ್ರಪಡೆಗಳು ದಾಳಿ ನಡೆಸ್ತಾ ಇರುವಂತಹ ಸಂದರ್ಭದಲ್ಲೇ ಭಾರತದ ವಿದೇಶಾಂಗ ಸಚಿವರು ಇರಾನ್ಗೆ ಭೇಟಿ ಕೊಟ್ಟಿರೋದಿದೆಯಲ್ಲ, ಇದು ಇರಾನ್ ವಿಷಯದಲ್ಲಿ ಭಾರತದ ನಿಲುವೇನು ಅನ್ನೋದನ್ನ ಇಡೀ ಜಗತ್ತಿಗೆ ಗೊತ್ತು ಮಾಡಿಸುತ್ತೆ. ಇರಾನ್ ಹಾಗೂ ಭಾರತದ ಸಂಬಂಧಗಳು ಚೆನ್ನಾಗಿವೆ ಅನ್ನೋದಾದ್ರೆ ನಾಳೆ ಇಸ್ರೇಲ್ ಮತ್ತು ಅಮೆರಿಕ ಮೇಲಿನ ಸಿಟ್ಟಿಗೆ ಇರಾನ್ ಕೆಂಪು ಸಮುದ್ರದಲ್ಲಿ ಹೌತಿಗಳ ಮೂಲಕ ಮಾಡಿಸ್ತಾ ಇರೋ ದಾಳಿಯನ್ನು ತಡೆಯುವ ನಿಟ್ಟಲ್ಲಿ ಭಾರತ ಮಧ್ಯಸ್ಥಿಕೆದಾರನಾಗೋ ಸಾಧ್ಯತೆಗಳು ಕೂಡ ಇಲ್ಲಿ ಕಂಡು ಬರ್ತಾ ಇವೆ. ಇಲ್ಲಿ ಕೆಂಪು ಸಮುದ್ರ ಡಿಸ್ಟರ್ಬ್ ಆದರೆ ಭಾರತಕ್ಕೂ ನಷ್ಟ ಉಂಟಾಗುತ್ತೆ. ಜೊತೆಗೆ ಈಜಿಪ್ಟ್ ಸೇರಿದ ಹಾಗೆ ಸಾಕಷ್ಟು ದೇಶಗಳ ವ್ಯಾಪಾರ ವಹಿವಾಟುಗಳ ಮೇಲೆ ಇದು ಒತ್ತಡವನ್ನು ಉಂಟು ಮಾಡುತ್ತೆ. ಹಡಗುಗಳ ಸಾಗಾಟದ ವೆಚ್ಚ ಹೆಚ್ಚಾದರೆ ಅದು ವಸ್ತುಗಳ ಬೆಲೆ ಏರಿಕೆಗೆ ಕಾರಣ ಆಗುತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಮಾರ್ಗದಲ್ಲಿ ಸಾಗಾಟವಾಗುವ ತೈಲದ ಹಡಗುಗಳು ದಾಳಿಗೀಡಾಗ್ತಾ ಹೋದರೆ ಜಗತ್ತು ತೈಲ ಸಂಕಷ್ಟಕ್ಕೆ ಸಿಲುಕಿಕೊಳ್ಳಬೇಕಾಗತ್ತೆ. ಹೀಗಾಗಿ ಭಾರತ ಇಲ್ಲಿ ಇರಾನ್ ಹಾಗೂ ಜಗತ್ತಿನ ನಡುವೆ ಸಂಧಾನಕಾರನ ಪಾತ್ರವನ್ನು ಪೋಷಿಸಬೇಕಾದ ಸಂದರ್ಭಗಳು ಮುಂದೆ ಒದಗಿ ಬರುವ ಸಾಧ್ಯತೆಗಳಿರುತ್ತವೆ. ಆ ನಿಟ್ಟಲ್ಲಿ ಎಸ್ ಜಯಶಂಕರ್ ಅವರ ಈ ಇರಾನ್ ಭೇಟಿ ತುಂಬಾನೇ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಇದು ಗೆಳೆಯರೆ ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಅವರ ಇರಾನ್ ಭೇಟಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.